ನೋಡು, ಇವತ್ತು ಕಿಡ್ನಾಪ್ ಮಾಡೋಕ್ಕೆ ಪ್ಲಾನ್ ಮಾಡಿಬಿಟ್ಟಿದ್ದೀನಿ. ನಾನು ಎಲ್ಲ ವ್ಯವಸ್ಥೆನೂ ಮಾಡಿಬಿಟ್ಟಿದ್ದೀನಿ. ಹೆಂಗೆ ಪ್ಲಾನ್ ಮಾಡೋದು ಅಂತ ಹೇಳು. ಹೆಂಗೆ ಪ್ಲಾನ್ ಮಾಡೋದು? ಅವಳನ್ನ ಎತ್ತಾಕೊಂಡು ಕಾರು ಗೀರು ಗೀಸಿಂಗು ಇವೆಲ್ಲ ಮಾಡ್ಕೊಂಡು ಕುಂತ್ಕೊಳ್ಳೋಕ್ಕಾಗಲ್ಲ. ಇಷ್ಟೊಂದೆಲ್ಲ ಮಾಡ್ಕೊಂಡು ಕುಂತ್ಕೊಂಡು ಅದೇನು ಅಂತಾರಲ್ಲ, ಒಂದೊಳ್ಳೆ ತಲೆನೋವು ಆಗೋಗ್ಬಿಡ್ತದೆ, ಒಂದೊಳ್ಳೆ ಕಥೆ ಆಗೋಗ್ಬಿಡ್ತದೆ. ಅದೆಲ್ಲನೂ ಬೇಡ. ಬ್ಯಾರೆ ಏನಾದ್ರೂ ಪ್ಲಾನ್ ಮಾಡಬೇಕಲ್ಲ. ಅವಳಷ್ಟು ಅವಳೇನಿಯ ಬುರಂಗಿ ಏನಾರ ಮಾಡಬೇಕಲ್ಲ. ನಾನಿನೇನು ಕಾರ್ ತಗೊಂಡೋಗ್ಬಿಟ್ಟು ಮನೆಯಲ್ಲಿನ ಕಿಡ್ನಾಪ್ ಮಾಡೋಕ್ಕಾಯ್ತದೆ? ನೋಡು, ಬ್ಯಾರೆ ಫೋನು ಬ್ಯಾರೆ ಸಿಮ್ಮು ಎಲ್ಲ ತಗೊಂಬಿಟ್ಟು ಬಂದೀವಿ. ಬ್ಯಾರೆ 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 ಎಲ್ಲನೂ ನೋಡು. ಇವಾಗ ಅವಳಿಗೆ ಮಾಡಿ ಹೆಂಗೆ ಕರ್ಸ್ಕೊತೀನಿ ಅಂತ ಹೇಳ್ಬಿಟ್ಟು ನೋಡ್ತಾ ಇರು. ಅವಳು ಬಂದಿದ್ದ ತಕ್ಷಣ ಏನಿಯಾ ಬಾಯಿ ಮುಚ್ಕೊಂಡು ನಿನ್ನ ಕಡೆಯಿಂದ ಕಾಯ್ಕೊಂಡಿರು. ನಾನು ಈ ಕಡೆಯಿಂದ ಕಾಯ್ಕೊಂಡಿರ್ತೀನಿ. ಒಬ್ರು ಕೊಂಡು ಬಟ್ಟೆ ಹಾಕೋಣ, ಒಬ್ರು ಎತ್ಕೊಂಡು ಕರ್ಕೊಂಡು ಹೋಗ್ತಿರೋಣ ಅಷ್ಟೇ. ಈ ಪಿಲ್ಲನ್ ಪಕ್ಕ ವರ್ಕೌಟ್ ಆಯ್ತದ, ಆ ನೇತ್ರಿ ಬೊಳ್ಕೊಂತ್ರಿ ಆಮೇಕಿಂದ ನಮ್ಮನೇನೇ ಕೈಕಾಲು ಮುರಿದ್ಬಿಟ್ಟು ಏನಾರ ಮಾಡ್ಬಿಡ್ತಾಳ ಅಂತ ಹೇಳ್ಬಿಟ್ಟು. ಅಂಥ ಸೀನ್ ಎಲ್ಲನೂ ಇಲ್ಲ. ಅಯ್ಯೋ ನೀ ಸುಮ್ಕಿರು. ಅಂಥ ಸೀನ್ ಅವಳಿಗೇನು ಐತಿ ಅನ್ಕೊಬಿಟ್ಟ. ನಾವು ಒಂಚೂರು ವಾಯ್ಸ್ನ ಚೇಂಜ್ ಮಾಡ್ಕೊಳ್ಳೋ ಅಂತ ಮಾತಾಡ್ತೀನಿ. ಇವಾಗ ನೋಡು ಹೆಂಗೆ ಮಾತಾಡ್ತೀನಿ ಅಂತ ಹೇಳಿ. ಆದರೂ ಹುಷಾರು. 25 ಲಕ್ಷ 30 ಲಕ್ಷ ಇಷ್ಟೊಂದು ಕೇಳ್ತಿದ್ವಿ. ಹೊಸಿ ಹುಷಾರ ಪ್ಲಾನ್ ಮಾಡು, ತಗ್ಲಾಕೊಂಡ್ವಿ ಅಂತ ಹೇಳಿದ್ರೆ ನಮ್ಮ ಅತ್ತೆ ಹತ್ರ ಇಬ್ಬರು, ಅಂದರೆ ನಿಮ್ಮ ಅತ್ತೆ ಹತ್ರ ನಮ್ಮ ಅಕ್ಕನ ಹತ್ರ ಇಬ್ಬರು ಚಿತ್ರಾನ್ನ ಆಗೋಗ್ಬಿಡ್ತೀವಿ. ಯೋಚನೆ ಮಾಡು. ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸ್ಬಿಡ್ತಾಳೆ ನಮ್ಮ ಅಕ್ಕ. ಏನು ಅಂತ ಸುಲಭದಳು ಅನ್ಕೊಬೇಡ. ಅಯ್ಯೋ ಕೊಡ್ತಾಳೆ, ದುಡ್ಡು ಕೊಡೋಕ್ಕಿಲ್ಲ ಅಂತಲ್ಲ, ಅಂತ ಇಂಥ ಸುಲಭದಳು ಅದು ಇದು ಅಂತ ಅನ್ಕೊಳಕ್ಕೆ ಏನೇ ಹೋಗ್ಬೇಡ. ಭಾಳ ಕಂತ್ರಿ ಅವಳಂತೂ ಉಟ್ಕೊಂತ್ರಿ. ಹೊಸಿ ಹುಷಾರಾಗಿ ಎಲ್ಲನೂ ಇದು ಮಾಡು. ಸರಿ ಆಯಿತು ಬಿಡು. ಈಗಿರೋ ನಾನು ಅವಳು ಫೋನ್ ಹಾಕ್ತೀನಿ. ಹಲೋ ಮೇಡಮ್. ಹಲೋ, ಹಾಯ್ ಹೇಳಿ, ಯಾರು? ಹಲೋ ಮೇಡಮ್, ನಿಮಗೆ ಲಾಟ್ರಿ ಬಂದಿದೆಯಲ್ಲ ನಿಮಗೆ. ನಿಮ್ಮ ಯಜಮಾನ್ರು ಇದ್ದಾರಲ್ಲ ಶ್ಯಾಮ್ ಅವರು 1 ಕೋಟಿ ರೂಪಾಯಿ ಲಾಟ್ರಿ ಹಾಕಿದ್ರು. ಅದು ನಿಮ್ಮ ಹೆಸ್ರು ಮೇಲೆ ಹಾಕಿದ್ರು. ಆ ಲಾಟ್ರಿ ಬಂದಿದೆಯಲ್ಲ, ಈ ಸ್ಕೂಲ್ ಅಡ್ರೆಸ್ ಕೊಟ್ಟಿದ್ದಾರೆ ನಮಗೆ. ಈ ಸ್ಕೂಲ್ ಅಡ್ರೆಸ್ ಹತ್ರ ನೀವು ಏನಾದರೂ ಬಂದರೆ ನಾವು ಸ್ಕೂಲ್ ಅಡ್ರೆಸ್ಗೆ ಅಲ್ಲೇ ಇದ್ದರೆ ಕೊಡ್ತೀವಿ. ಪೋಸ್ಟ್ ಬಂದಿದೆ ಮೇಡಮ್, ಚೆಕ್ ಬಂದಿದೆ, ಕಲೆಕ್ಟ್ ಮಾಡ್ಕೊಳ್ಳಿ. ಏನು ಹೇಳ್ತಿದ್ದೀರಾ? ನಿಜನೇ ಹೇಳ್ತಾ ಇದ್ದೀರಾ? ನಿಜವಾಗ್ಲೂ ನನ್ನ ಗಂಡ ಶ್ಯಾಮ 1 ಕೋಟಿ ರೂಪಾಯಿದು ಇದಾಕಿದ್ನ. ಅಯ್ಯೋ ನನಗೆ ನಂಬಕ್ಕೆ ಏನೇ ಆಯ್ತಿಲ್ಲ. ಲಾಟ್ರಿ ಹಾಕಿದ್ನ 1 ಕೋಟಿ ರೂಪಾಯ. ಯಪ್ಪ, ನನ್ನ ಕೈಲಿ ನಂಬಕ್ಕೆ ಏನೇ ಆಯ್ತಿಲ್ಲ. 1 ಕೋಟಿ ಅಂತ ಹೇಳ್ಬಿಟ್ಟು ಭಾಳ ಥ್ಯಾಂಕ್ಸು. ನಿಮ್ಗಂತೂ ಭಾಳ ಥ್ಯಾಂಕ್ಸು. ನಾನು ತಂದಿದ್ದೀವಿ ಅಲ್ಲ. ಅವನು ಸ್ಕೂಲ್ ಮನೆ ಅಡ್ರೆಸ್ ಯಾಕೆ ಕೊಟ್ರ? ಅಯ್ಯೋ ಇಲ್ಲೇ ನೀನು ನಮ್ಮ ಮನೆ ಅಡ್ರೆಸ್ ಏನೇ ಕೊಟ್ಟಿದ್ರೆ ಆಯ್ತಿರ್ಲಿಲ್ವಾ? ಅಯ್ಯೋ ಎಲ್ಲಿದ್ದೀರಾ ನೀವು? ಹೌದೇ ಮೇಡಮ್, ನಿಮ್ಮೂರು ಸ್ಕೂಲ್ ಇದೆಯಲ್ಲ ಅಲ್ಲಿದ್ದೀವಿ. ಬಂದರೆ ನೀವು ಚೆಕ್ನ ಕಲೆಕ್ಟ್ ಮಾಡ್ಕೊಂಡು ಹೋಗ್ಬೋದು. ಈಗಲೇ ಬಂದೆ. ನನ್ನ ಗಂಡಂಗೆ ಏನು ಹೇಳಕ್ಕೆ ಹೋಗ್ಬೇಡಿ ಸಾ. ನನ್ನ ಗಂಡ ಒಂಥರ ಆಡ್ತಾನೆ. ಸರಿನಾ, ಇರಿ, ನಾನೇನೇ ಬರ್ತೀನಿ, ನಾನೇ ಕಲೆಕ್ಟ್ ಮಾಡ್ಕೊತೀನಿ. ಅವ್ರಿಗೇನು ಫೋನ್ ಹಾಕ್ಬೇಡಿ, ನನ್ನ ನಂಬರೇ ಕೊಟ್ಟೋರಲ್ಲ, ನಾನೇ ಬಂದು ಕಲೆಕ್ಟ್ ಮಾಡ್ಕೊತೀನಿ. ಅವ್ರ ಸದ್ಯಕ್ಕೆ ಊರಾಗಿಲ್ಲ, ಅದಕ್ಕೇನೆ. ಬನ್ನಿ. ಏನು ಹೇಳಿದ್ಲು? ನಮ್ಮ ಪಿಲ್ಲನ್ ಯಾವತ್ತನ ಹಾಳಾಗೋಗೋದು ನೋಡಿದ್ಯಾ? ಚಾನ್ಸೇ ಇಲ್ಲ ನನ್ನ ಪಿಲ್ಲನ್ ಹಾಳಾಗೋಕೆ. ಯಾವಾಗೂ ಸಕ್ಸಸ್ಸೇನೇನಿಯ ನನ್ನ ಪಿಲ್ಲಾನು. ಎಂದೂ ಫ್ಲಾಪ್ ಆಗೋದೇನಿಯಾ ಇಲ್ಲ ನನ್ನ ಪಿಲ್ಲಾನ್ ಅಂತೂ. ನೋಡು, ಬತ್ತಳ ಸ್ಕೂಲ್ ಹತ್ರ ನೋಡು, ಅದೇ ಒಂದು ಕಣ್ಣು ಕಟ್ಟ ಬಟ್ಟೆ ಇಟ್ಕೊಂಡಿದೆಯಲ್ಲ, ನಮ್ಮ ಮಕ್ಕಳೆಲ್ಲ ಮುಚ್ಕೊಂಡು ಹೋಗೋಕ್ಕಾಗತ್ತಿಲ್ಲ. ನೀನು ಹಿಂದೆಗಡೆಯಿಂದ ಬಂದ್ಬಿಟ್ಟು ಹಿಂಗೆ ಮುಚ್ಚಿಬಿಡು, ಸರಿನಾ? ನಾನು ಸುಮ್ಮನೆ ಈ ಕಡೆಯಿಂದ ಬಂದ್ಬಿಟ್ಟು ಕಿಡ್ನಾಪ್ ಮಾಡೋಕ್ಕೆಲ್ಲ ರೆಡಿ ಮಾಡ್ತೀನಿ. ನೋಡು, ಫಸ್ಟ್ ಕಣ್ಣು ಬಟ್ಟೆ ಕಟ್ಬಿಡ್ಬೇಕು. ಇಬ್ಬರು ಸೇರಿ ಕಿಡ್ನಾಪ್ ಮಾಡಬೇಕು. ನೋಡು, ಆಯಿತು, ಡೀಲು, ನಡಿ ಹೋಗೋಣ. ಇಲ್ಲಿ ಯಾರು ಇಲ್ವಲ್ಲ? ಫೋನ್ ಮಾಡಿದ್ರು. ಅಯ್ಯೋ 1 ಕೋಟಿ ರೂಪಾಯಿ ಬರ್ತೀರಾ ಆನಂದಕ್ಕೆ. ಏನು ಹೇಳಬೇಕೋ ಗೊತ್ತಾಯ್ತಿಲ್ಲ. ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮಿ ಬಾರಮ್ಮ, ಬೆಳಗಲು ಮನೆಯನ್ನು ಸಿರಿದೇವಿ. 1 ಕೋಟಿ ಲಕ್ಷ್ಮೀ ಬಾರಮ್ಮ, 1 ಕೋಟಿ ಲಕ್ಷ್ಮೀ ಬಾರಮ್ಮ, ಬೆಳಗಲು ಮನೆಯನ್ನು. ಎಲ್ಲಿ ಇಷ್ಟೊತ್ತಾದ್ರೂ ಬರಲಿಲ್ವಲ್ಲ? ಸ್ಕೂಲ್ ಅಡ್ರೆಸ್ ಕೊಟ್ಟವ್ರೆ ಅಂತ ಹೇಳಿದ್ರು. ಸ್ಕೂಲ್ ಹತ್ರ ಬಂದು ಕಾಯ್ತಾ ಇವನಿ. ಇಷ್ಟೊತ್ತಾದ್ರೂ ಬರಲಿಲ್ವೇ? ಹೋಗೋ, ನಿಧಾನಕ್ಕೆ ಹೋಗು. 1 ಕೋಟಿ ಅಂದಿದ ತಕ್ಷಣ ನನಗೂ ಫೋನ್ ಆಗ್ತಿದ್ದಂಗೆ ಹೆಂಗೆ ಬಂದವಳು ನೋಡು ಮನೆಯಾಳಿ. ಅಯ್ಯೋ ನನ್ನ ಬಿಡಿ. ಅಯ್ಯೋ ಯಾರು ನೀವು? ಬುಡಿ ನನ್ನ ಕೈನ, ಬುಡಿ ನನ್ನ ಕೈನ. ಯಾರು ನೀವು? ಯಾಕೆ ನನ್ನ ಕೈ ಹಿಡ್ಕೊಂಡಿದ್ದೀರಾ? ನನಗಲ್ಲಿ ಚೆಕ್ ಬಂದೈತೆ, ಇಸ್ಕೋಬೇಕು. ಬುಡಿ ನನ್ನ ಕೈನ, ಬುಡಿ. ಎಷ್ಟು ಹೇಳಿದ್ರು ಇವ್ರು ಬಿಡ್ತಾನೆ ಇಲ್ವಲ್ಲ? ಯಾರು ನೀವು? ಓಯ್, ನಾವು ಕಳ್ರು. ಏನು ಅನ್ಕೊಂಡಿದ್ಯಾ? ಸುಮ್ ಕುತ್ಕ. ಅಯ್ಯಯ್ಯೋ ಯಪ್ಪ, ನಂತಾಗ ಏನೂ ಇಲ್ಲ ಬಿಡ್ರು. ನಂತಾಗ 10 ಪೈಸಾ ಕಾಸಿಲ್ಲ, 10 ಪೈಸಾ ಏನೂ ಇಲ್ಲ. ಇದು ಯಾಕೆ ನನಗೆ ಹಿಂಗೆ ಹಿಂಸೆ ಕೊಟ್ಟಿರೆ? ನಂತಾಗ ಏನೂ ಇಲ್ಲ ಬಿಡ್ರು. ನನ್ನ ಕೈ ಬಿಡ್ರು. ಯಾವ ಬಿಡ್ರು? ಓಯ್, ಮುಚ್ಚ ಬಾಯ್ನ, ಮುಚ್ಚ. ದೌಲತ್ ಮಾಡ್ತಿದ್ಯಾ? ಮುಚ್ಚ ಬಾಯ್ನ. ಓಹೋ, ಏನು ದುರಂಕಾರ ಮಾಡ್ತೀರಾ? ನಡೀರಿ. ಅಣ್ಣ ನಡಿ, ಎಳ್ಕೊಂಡು ನಡಿ. ಅಯ್ಯಯ್ಯೋ, ನನ್ನ ಎಳ್ಕೊಂಡು ಹೋಗ್ಬೇಡ್ರಿ ಅಣ್ಣ. ಅಯ್ಯಯ್ಯೋ ಅಣ್ಣ, ಎಳ್ಕೊಂಡು ನನಗೆ ನಮ್ಮ ಅಮ್ಮ ನನ್ನ ನೋಡಲಿಲ್ಲ. ನಮ್ಮಮ್ಮ ಊಟ ಮಾಡೋಕ್ಕಿಲ್ಲ. ಅಯ್ಯೋ, ನನ್ನನ್ನು ಕಿಡ್ನಾಪ್ ಮಾಡಿರೋದೇನೋ ನನ್ನ ಗಂಡಂಗೆ ಗೊತ್ತಾಗಬೇಕು. ನನ್ನ ಗಂಡು ಸುಮ್ಮನೆ ಬಿಡೋಕ್ಕಿಲ್ಲ. ಅಣ್ಣ ನನ್ನ ಹತ್ರ ಏನೂ ಇಲ್ಲ ಕಣಣ್ಣ. ನನ್ನ ಹತ್ರ 10 ಪೈಸಾ ಇಲ್ಲ ಕಣಣ್ಣ. ಬಿಟ್ಬಿಡ್ರಣ್ಣ ಪ್ಲೀಸ್ ಅಣ್ಣ. ನನ್ನ ತಾಗ 10 ಪೈಸಾನೂ ಇಲ್ಲ. ಬಿಟ್ಬಿಡ್ರಣ. ಓಯ್, ಸುಮ್ಮನೆ ಇದ್ಕ. ಓಯ್, ಏನು ಅನ್ಕೊಂಡಿದ್ಯಾ? ಸುಮ್ಮನೆ ನಿಂತ್ಕೊಳ್ಳೋದು ಬಿಟ್ಬಿಟ್ಟು. ಅಯ್ಯೋ, ನಿಂತ್ಕ. ಅಳು ನೋಡಿ ಎಳ್ಕೊಂಡು.
ಅಯ್ಯಯ್ಯೋ ಬಿಡ್ರೋ ಯಪ್ಪ ನನ್ನ ಬಿಡ್ರೋ, ನನ್ನ ಯಾಕ್ರೆ ಹಿಂಗೆ ಹಿಡ್ಕೊಂಡಿದ್ದೀರಾ ಬಿಡ್ರೋ. ಅಯ್ಯೋ ನಂತಾಗ ಏನೈತೆ ಡೂಪ್ಲಿಕೇಟ್ ಸಣ್ಣ ಸರ್ ಹಾಕೊಂಡ್ರದು, ಡೂಪ್ಲಿಕೇಟ್ ಒರಿಜಿನಲ್ ಅಲ್ಲ ಇದು, ಡೂಪ್ಲಿಕೇಟ್ ಸರ್ ಹಾಕೊಂಡ್ರದು. ದಯವಿಟ್ಟು ನಂತಾಗ ಏನೂ ಇಲ್ಲ. ಅಯ್ಯೋ ನಾನೇ ಲಾಟ್ರಿ ಹೊಡಿತಾ ಇದ್ದೀನಿ, ನಿಮ್ಗೇನು ಕೊಡೋಕ್ಕೆ 10 ರೂಪಾಯಿ ಮಾತ್ರ ಇಲ್ಲ. ಬಿಟ್ಬಿಟ್ಟು ನಾನು ಕಿಡ್ನಾಪ್ ಮಾಡಿ ಏನು ಮಾಡ್ತೀರಾ? ಇಲ್ಲ ನಾನು ಸಾಗಾಕ್ತೀರಾ? ಇಲ್ಲ ಇಲ್ಲೇ ಇರ್ಸ್ಕೊತೀರಾ? ಏನು ಮಾಡ್ತೀರಾ ಹೇಳಿ? ಓಯ್ ನಿಮ್ಮ ಅಮ್ಮಂಗೆ ಫೋನ್ ಹಾಕ್ತೀವಿ, ನಿಮ್ಮ ಅಬ್ಬಗೆ ಫೋನ್ ಹಾಕ್ಬಿಟ್ಟು ನಿಮ್ಮ ಮಗಳು ಕಿಡ್ನಾಪ್ ಆಗೋಳೆ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಬಿದ್ದಿರ್ಬೇಕು, ಸೈಲೆಂಟಾಗಿ ಬಿದ್ದಿರ್ಬೇಕು, ಇಲ್ಲಾದ್ರೆ ಅಷ್ಟಿದೆ. ಹಾಂ ನಮ್ಮ ಅಮ್ಮಂಗೆ ಫೋನ್ ಹಾಕ್ರಿ, ಫಸ್ಟ್ ನಮ್ಮ ಅಮ್ಮಂಗೆ ಫೋನ್ ಹಾಕ್ರಿ ಅಣ್ಣ, ಪ್ಲೀಸ್ ಅಣ್ಣ ಫೋನ್ ಹಾಕ್ರಿ ಅಣ್ಣ. ಎಷ್ಟು ಲಕ್ಷ ಕೇಳ್ತೀರಾ? 30 ಲಕ್ಷ. ಹಣ ಬ್ಯಾಡ ಕಣಣ್ಣ, ಒಂದು 35 ಲಕ್ಷ ಕೇಳಿ, ನನಗೂ ಒಂದು 5 ಲಕ್ಷ ಕೊಡಿ ಕಣ. ನಮ್ಮ ಅಮ್ಮ ನನಗೆ ಖರ್ಚಿಗೂ ಕೊಡೋಕ್ಕಿಲ್ಲ ಈ ನಡುವೆ. ಏನ ಏನು ನಿನಗೆ 5 ಲಕ್ಷ ಬೇಕಾ? ಹಣ ಪ್ಲೀಸ್ ಡೀಲ್ ಮಾಡ್ಕೊಬಿಡೋಣ. 5 ಲಕ್ಷ ನೀವು 30 ಲಕ್ಷ ಇಟ್ಕೊಂಡಂಗೆ 5 ಲಕ್ಷ ಕೊಟ್ಬಿಟ್ರಣ ಸಾಕು. ಏನೂ ಕೇಳೋಕ್ಕಿಲ್ಲ ಕಣಣ್ಣ, ನಾನು 10 ರೂಪಾಯಿ ಖರ್ಚಿಗೂ ಕೊಡೋಕ್ಕಿಲ್ಲ ನಮ್ಮ ಅಮ್ಮ. ನೀವು ಯಾರೋ ಏನೋ ನನಗೆ ಗೊತ್ತಿಲ್ಲ, ನಮ್ಮ ಹಣ್ಣುಗಳು ಅಂತಲೇ ಅನ್ಕೊಬಿಡ್ತೀನಿ. ದೇವರೊಳಗೂ ದಯವಿಟ್ಟು ನನಗಂತೂ ಒಂದು ಸ್ವಲ್ಪ ಕಾಸು ಕೊಟ್ಬಿಡಿ 5 ಲಕ್ಷ. ಹಣ ನೋಡಿ ನನ್ನ ಮಗ ಸಂದಕೈತಾ. ಪಾರ್ಲರ್ಗೆಲ್ಲ ಹೋಗಿ ಎಲ್ಲ ತಿಕ್ಕಿಸ್ಕೊಬಿಟ್ಟು ಬರಬೇಕು. ನಮ್ಮಮ್ಮ ಎಲೆಕ್ಷನ್ನು ಅಂತ 3 ಹೊತ್ತು ಎಲೆಕ್ಷನ್ನಾಗೆ ಏನೇ ಬ್ಯುಸಿ ಆಗಿರ್ತದೆ 3 ಹೊತ್ತು. ಅದಕ್ಕೆ ನನಗೆ ಸುಮ್ಕೆನೇ ಎಲೆಕ್ಷನ್ನು ಅದು ಖರ್ಚು ಮಾಡಿದಷ್ಟು ಮಗಳು ಖರ್ಚು ಮಾಡೋಕ್ಕಿಲ್ಲ. ಹಣ ನಾನು ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊತೀನಿ ಕಣಣ್ಣ. ನೋಡೋಣ ಮೂಗೊಂಚೂರು ಸಟ್ಗೈತಲ್ಲ ಅದು ನೆಟ್ಟಿಗೆ ಮಾಡಿಸ್ಕೊತೀನಿ. ಹಣ ಪ್ಲೀಸ್ ಕಣ, 5 ಲಕ್ಷ ಇಲ್ಲ ಅನ್ಬಿಡಿ ಕಣ, ನಿಮ್ಮ ಕಾಲಿಗೆ ಬೀಳ್ತೀನಿ. 5 ಲಕ್ಷ ಎಕ್ಸ್ಟ್ರಾ ಕೇಳೋಣ. ನಮ್ಮ ಅಮ್ಮನ ತಾನೇ ಹೋಗೋದು, ನಿಮ್ದೇನಲ್ವಲ್ಲ. ಇವಳೇನಣ್ಣ ಇಷ್ಟೊಂದು ಖತರ್ನಾಕು. ಅದು ಕೇಳ್ತೀವಿರು. ಕೇಳ್ತೀವಿ. ನೀನೇನು ಗೋಳಾಡ್ಬೇಡ. ಸುಮ್ಮನೆ ನಿಂತ್ಕ, ಅಲ್ಲ ಸುಮ್ಮನೆ ಕೂತ್ಕ. ಗೋಳಾಡೋದು ನೋಡು. ಆಯ್ತಾಯ್ತು ಕೇಳ್ತೀವಿರು. ಫೋನ್ ಹಾಕ್ತೀವಿ, ಫೋನ್ ಹಾಕ್ಬಿಟ್ಟು ಎಲ್ಲನೂ ಕೇಳ್ತೀವಿರು. ನಿಮ್ಮ ಅಮ್ಮನ ನಂಬರ್ ಹೇಳು, ನಿಮ್ಮ ಅಬ್ಬನ ನಂಬರ್ಗೆ ಫೋನ್ ಹಾಕ್ತೀವಿ. ಈ ನಮ್ಮ ಅತ್ತೆ ಯಾರಾಗನ ಕಾಸಿಗೆ ಸಾಕೈತಾ ಫೋನಾಗೆ, ಇಲ್ಲ ಯಾರಿಗಾನ ಏನಾರ ಮಾಡೈತಾ? ಅದಕ್ಕೆ ನೋಡ್ತಾ ಇದ್ದೀನಿ ನಮ್ಮ ಅತ್ತೆ ಫೋನಾಗೆ. ಯಾರಿಗೆ ಈ ಅಮ್ಮ ಫೋನ್ ಪೇನೂ ಬಳಸ್ತಾವಳೆ? ಕಾಸೆಲ್ಲ ಕಳ್ಬಡ್ಡಿ. ಇಲ್ಲಿ ನೋಡು ನನ್ನ ಆದ್ನಿ ನಮ್ಮ ಅತ್ತೆ ಅಕೌಂಟಿಂದ ಕಾಸೆಲ್ಲ 1000-2000 ಹೆಂಗೆ ಅವಳ ಅಕೌಂಟ್ಗೆ ಹಾಕೊಂಡವಳೆ ಅಂತ ಹೇಳ್ಬಿಟ್ಟು. ನಮ್ಮ ಅತ್ತೆಗೆ ಏನು ಗೊತ್ತಾಗಲ್ಲ ಏನಿಲ್ಲ. ಮೊದಲಿಂದ ಡಿಲೀಟ್ ಮಾಡಿಬಿಡ್ಬೇಕೆ, ಯಾಕೆ ಬೇಕು? 966366xxxyy ಇದೇ ನಂಬರ್. ಪಟ ಒತ್ಬಿಟ್ಟು ಮಾಡಿ. ನೋಡೋ ನಾವು ಭಾಳ ಸ್ಟ್ರಿಕ್ಟು. ಏನೋ ಹೆಣ್ಮಗ 5 ಲಕ್ಷ ಕೇಳ್ತಿದ್ಯಾ, ಕಷ್ಟದಾಗಿದೆಯಾ ಅಂತ ಹೇಳ್ಬಿಟ್ಟು ಅಷ್ಟೇ ಸಹಾಯ ಮಾಡ್ತಿರೋದು. ಅಯ್ಯೋ ಪಾಪ ಅನ್ಕೊಂಡು. ಆಯ್ತಣ್ಣ ಏನೋ ಕಷ್ಟದಾಗ ಇದ್ದೀನಿ, ಭಾಳ ಕಷ್ಟ ಇದ್ದೀನಿ, ದಯವಿಟ್ಟು ಸಹಾಯ ಮಾಡಿ ಅಣ್ಣ. ಮಾಡಿ ನಮ್ಮ ಅಮ್ಮಂಗೆ ಫೋನ್ ಮಾಡಿ. ಇರಿ. ಇದ್ಯಾ ಫೋನ್ ಬರ್ತಾಯ್ತಲ್ಲ ಅನ್ನೋ ನಂಬರಿಂದ. ಯಾರು? ಹಲೋ ನಾವು ಕಿಡ್ನಾಪರ್ಸ್ ಮಾತಾಡ್ತಿರೋದು. ಏನ ಕಿಡ್ನಾಪರ್ಸು? ನನಗೆ ಯಾಕೆ ಫೋನ್ ಮಾಡ್ತಾ ಇದ್ದೀರಾ? ಓ ಅದು ಸರಿ, ಯಾರನ್ನು ಕಿಡ್ನಾಪ್ ಮಾಡಿದ್ದೀರಾ? ನಮ್ಮ ಮನೆಯಾಗೆಲ್ಲ ಇಲ್ಲೇ ಓಡಾಡ್ಕೊಂಡವ್ರಲ್ಲ, ಯಾರನ್ನು ಕಿಡ್ನಾಪ್ ಮಾಡಿದ್ರಿ? ನೀವ್ಯಾರು ಮಾತಾಡ್ತಿರೋದು? ನಾನು ಯಾರು ಅಂದರೆ ನೀವು ಫೋನ್ ಮಾಡೋರು ಯಾರು ಅವ್ರು ಮಾತಾಡ್ತಿದ್ದೀವಿ. ಯಾಕೆ ಕಿಡ್ನಾಪ್ ಮಾಡಿದ್ದೀರಾ? ಯಾರನ್ನು ಕಿಡ್ನಾಪ್ ಮಾಡಿದ್ದೀರಾ? ಯಾರು ಅಂತ ಹೇಳ್ಬಿಟ್ಟು ಹೇಳಿ ಸರಿಯಾಗಿ. ನೀವು ಯಾರನ್ನು ಕಿಡ್ನಾಪ್ ಮಾಡಿದ್ದೀರಾ? ನನಗೆ ಯಾಕೆ ಫೋನ್ ಹಾಕಿದ್ದೀರಾ? ಇಲ್ಲ ಮಿಸ್ ಆಗಿ ಬಂದ್ಬಿಟ್ಟೈತಾ ಫೋನು? ಹೇಳಿ. ಅಯ್ಯೋ ಮುತ್ತಿಗೆ ಫೋನ್ ಯಾಕೆ ಮಾಡಿದ್ದೀರಾ? ನಮ್ಮ ಅಮ್ಮಂಗೆ ಮಾಡಿ. ಇದು ಫೋನ್ ಬಂದು ಭದ್ರಮ್ಮರ್ದಲ್ವಾ? ಅಯ್ಯೋ ನಮ್ಮ ಅತ್ತೆನೇ ಕಿಡ್ನಾಪ್ ಮಾಡ್ಬಿಟ್ರ ನೀವು? ಯಪ್ಪ ದೇವ್ರೆ, ಯಾವಾಗ ಕಿಡ್ನಾಪ್ ಮಾಡಿದ್ರಿ? ನಮ್ಮ ಅತ್ತೆ ಹಂಗೆಲ್ಲ ಸಿಗಕ್ಕಿಲ್ವೇ ಕೈಗೆ ಕಿಡ್ನಾಪ್ ಮಾಡೋಕ್ಕೆ? ಯಾವಾಗೂ ಪಟ ಓಡಾಡ್ಕೊಂಡು ಇರ್ತಾಳೆ, ನಿಂತಿದ್ದ ಜಾಗದಲ್ಲಿ ನಿಂತ್ಕೊಳ್ಳೋಕ್ಕಿಲ್ವೇ? ಅದು ನಮ್ಮ ಅತ್ತೆನ ಕಿಡ್ನಾಪ್ ಮಾಡಿದ್ರ? ಹಣ ಏನು ಮಾಡೋಕ್ಕಾಗಲ್ಲ ನೋಡಿ. ನಿಮ್ಮ ಡಿಮ್ಯಾಂಡ್ ಎಲ್ಲ ಪೂರೈಸೋಕ್ಕೆ ನಮ್ಮ ಅತ್ತೆನೇ ಇರಬೇಕಿಲ್ಲಿ. ನಮ್ಮ ಅತ್ತೆ ಅಲ್ಲಿ ಇಕ್ಕಬಿಟ್ರೆ ನಿಮ್ಮ ಡಿಮ್ಯಾಂಡ್ ಎಲ್ಲ ಪೂರೈಸಕ್ಕೆ ನಮ್ಮ ಕಾಸಿಲ್ಲ ಕಣ. ಏನೋ ಮಾಡಿಕೊಂಡು ಊಟ ಹಾಕಿ ಅಷ್ಟೇನೆ. ಅಣ್ಣ ಊಟ ಆಯ್ತಾ? ನಮ್ಮ ಅತ್ತೆದು ಊಟ ಆಯ್ತಾ? ಓಯ್ ನಾವು ಕಿಡ್ನಾಪರ್ಸ್ ಮಾತಾಡ್ತಿರೋದು. ನಾನು ಕಿಡ್ನಾಪರ್ಸ್ ತಗೇನೇ ಮಾತಾಡ್ತಿರೋದು. ನಮ್ಮ ಅತ್ತೆನ ಕಿಡ್ನಾಪ್ ಮಾಡ್ಬಿಟ್ಟಿದ್ರಲ್ಲ, ಅದಕ್ಕೆ ನಮ್ಮ ಅತ್ತೆ ಫೋನ್ ನನ್ನ ಕೈಗೆ ಸಿಕ್ಕಿರೋದು. ನಾವು ಹೇಳಿದ್ವಾ ನಿಮ್ಮ ಅತ್ತೆನ ಕಿಡ್ನಾಪ್ ಮಾಡಿದೀವಿ ಅಂತ? ನಾವು ಹೇಳಿದ್ವಾ? ನಾನು ಕಿಡ್ನಾಪ್ ಮಾಡಿರೋದು ನಿಮ್ಮ ಅತ್ತೆ ಮಗಳನ್ನ, ಅಂದರೆ ನೇತ್ರನ ಕಿಡ್ನಾಪ್ ಮಾಡಿರೋದು. ನೇತ್ರನ ಕಿಡ್ನಾಪ್ ಮಾಡಿದ್ರ? ನಾನು ನಮ್ಮ ಅತ್ತೆನ ಕಿಡ್ನಾಪ್ ಮಾಡಿದಿರ ಅನ್ಕೊಂಡೆ. ಭಾಳ ಸಂತೋಷ. ಏನು ಮಾಡ್ತಾವಳೆ? ಆರಾಮಾಗಿ ಕುಂತ್ಕೊಂಡವಳ? ನಾನು ಕಿಡ್ನಾಪ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಆರಾಮಾಗಿ ಕುಂತ್ಕೊಂಡವಳು ಅಂತ ಕೇಳ್ತಿದ್ಯಾ? ನೋಡು 35 ಲಕ್ಷ ಕರೆಕ್ಟಾಗಿ ಕೊಟ್ಟರೆ ಮುಡ್ತೀನಿ. 35 ಲಕ್ಷ ಕೊಡಲಿಲ್ಲ ಅಂತಂದರೆ ನಿಮ್ಮ ಮನೆ ನೇತ್ರನ್ನ ಇಲ್ಲೇ ಇರಿಸ್ಕೊಂಡ್ಬಿಡ್ತೀವಿ ಅಷ್ಟೇ. ಏನಿಯ ವಾಪಸ್ ಕಳ್ಸೋದು ಇಲ್ಲ, ಇಲ್ಲೇ ಇರಿಸ್ಕೊತೀವಿ, ಮರ್ತ್ಕೊಬಿಡಿ. ನೋಡೋಣ, ನೀವು ಹಂಗೊಂತೀನಿ ಅಂತ ಬೇಜಾರು ಮಾಡ್ಕೊಬೇಡಿ. ಒಂದು ವಾರ ಮಾಡಿಕತ್ತೀರ, ಆಮೇಕಿಂದ ವೇಸ್ಟ್ ಬಾಡಿ ಅಂತ ನೀವೇ ಕರ್ಕೊಬಿಟ್ಟು ಬಂದು ಬಿಟ್ಟೋಯ್ತೀರ. ನೋಡೋಣ, ನಮಗೆ ಅವಳಿಂದ ಯಾವ ಪ್ರಯೋಜನವೂ ನಮಗಂತೂ ಇಲ್ಲ. 5 ಪೈಸಕ್ಕೆ ಉಪಯೋಗಕ್ಕೆ ಬರೋಕ್ಕಿಲ್ಲ. ಯಾವಾಗೂ ಬಂದು ತಂದಿಕ್ಕು, ಅದು ಮಾಡು ಇದು ಮಾಡು, ಚಿತ್ರಿಂಸೆ ಕೊಡು, ಬರೀ ಇದೇ ಮಾಡ್ತಿರ್ತಾಳೆ. ಅಯ್ಯೋ ಅಣ್ಣ, ನಾವನ್ನ ನೆಮ್ಮದಿಯಾಗಿರ್ತೀವಿ. ನೀವು ಯಾವತ್ತೋ ಕೆಲಸ ಮಾಡಬೇಕಿತ್ತು, ಇವತ್ತಿಗೆ ಕೆಲಸ ಮಾಡಿದ್ದೀರಾ ನೋಡಿ. ಸುಮ್ಮನೆ ಇಟ್ಕೊಬಿಡಿ. ನಿಮಗೆ ಅವಳು 35 ಲಕ್ಷಕ್ಕೆ ಬೆಲೆ ಬಾಳ್ತಾಳೆ ಅನ್ನಂಗಿದೆ, ನೀವೇ ಮಾಡಿಕೊಬಿಡಿ ಅಣ್ಣ. ಅಯ್ಯೋ ನಮಗೆ ಅವಳು 35 ಲಕ್ಷಕ್ಕಲ್ಲ 35,000ಕ್ಕೂ ಬೆಲೆ ಬಾಳಕ್ಕಿಲ್ಲ ಅನ್ನಿಸ್ತದೆ ನನಗಂತೂ. 10 ರೂಪಾಯಿ ಬೆಲೆ ಬಾಳಕ್ಕಿಲ್ಲ ಅವಳಂತೂ. ಸುಮ್ಮನೆ ನೀವೇ ಮಾಡಿಕೊಬಿಡಿ ಅಣ್ಣ, ನಮಗೇನು ಬೇಕಾಗಿಲ್ಲ ಅವಳು ಸವಾಸನೇನಿಯಾ.
ಅಯ್ಯೋ 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 ಲೇ ಮನಿಯಾಳಿ ನಮ್ಮ ಅಮ್ಮಂಗೆ ಫೋನ್ ಕೊಡೆ. ಇಲ್ಲಿ ನನ್ನ ಕಣ್ ಕಟ್ಟ ಕಿಡ್ನಾಪ್ ಮಾಡ್ಕೊಬಿಟ್ಟು ಬಂದು ಎಲ್ಲ ಮಡಗವ್ರು ಇವರೆಲ್ಲನೂ. ನೀನೇನೆ ಹಿಂಗೆ ಮಾತಾಡ್ತಿದ್ಯಾ? ಇಲ್ಲಿ ನಾನು ಕಿಡ್ನಾಪ್ ಆಗಿದ್ದೀನಿ. ನಾನು ಇಲ್ಲಿ ಇದು ಮಾಡೋದು ಬಿಟ್ಬಿಟ್ಟು ಏನೇ ಮಾಡ್ತಾ ಇದೀಯಾ? ನಾನು ಕಿಡ್ನಾಪ್ ಆಗೋಗ್ಬಿಟ್ಟಿದ್ದೀನಿ ಕಣ. ಇಲ್ಲಿ ನನ್ನ ಪಾಯಿಂಟ್ ಕೊಡೆ ಫೋನ್ ಕೊಡೆ ಅಮ್ಮಂಗೆ. ಅಮ್ಮ ಮಾತಾಡ್ದದ್ ಕೊಡೆ. ನೀನು ನೋಡಿ ಹೆಂಗೆ ಮಾತಾಡ್ತಿದ್ಯಾ ಅಂತ ಹೇಳ್ಬಿಟ್ಟು. ಲೇ ನೇತ್ರಿ, ಇಲ್ಲಿಗೆ ಬಂದು ಏನು ಮಾಡ್ತೀವಿ? ಸುಮ್ಕಿರು. 10 ಪೈಸೆ ಪ್ರಯೋಜನ ಇಲ್ಲ. ಕಿಡ್ನಾಪರ್ಸ್ಗಾದ್ರೂ ನೀನೆಲ್ಲ ಇಷ್ಟ ಆಗೋಗ್ಬಿಟ್ಟು ಇದು ಮಾಡಿದ್ಯಾ ಅಂತ ಅನ್ನಿಸ್ತದೆ. ಆರಾಮಾಗಿ ಸುಮ್ಕೇನೆ ಒಂದು 4 ದಿನ ಇದು ಬಿಟ್ಟು ಬಾ. ಕೆಲಸ ಕಾರ್ಯ ಏನು ಇರಕ್ಕಿಲ್ಲ ಅಲ್ಲಿ. ಇದು ಬಿಟ್ಟು ಚೆನ್ನಾಗಿ ನೋಡ್ಕೊತಾರೆ. ಹಣ ಒಂದು 3 ಹೊತ್ತು ಚೆನ್ನಾಗಿ ಊಟ ಹಾಕ್ರಿ. ಮುದ್ದೆ ಬಸ್ಸಾರು ಅಂತೆಲ್ಲ ಹಾಕ್ರಿ, ತಿನ್ಕೊಂಡು ಇತ್ತಾಳೆ. ಉಪವಾಸ ಇದ್ರೊಳಗೆ ಇರಕ್ಕಿಲ್ಲ. ಹೊಸಿ ಹುಷಾರು. ನಿಮ್ಮನ್ನೇ ಕಿಡ್ನಾಪ್ ವಾಪಸ್ ಮಾಡ್ಬಿಟ್ಟಳು. ಸರಿನೇ? ನೋಡಿ, ನಮ್ಮ ತಾಗ 35 ಲಕ್ಷ ರೂಪಾಯಿ ಕೊಡಕ್ಕೆ ನಮ್ಮ ತಾಗ ಎಲ್ಲನೇ ಇರಬೇಕು. ಬೆಳಿಗ್ಗೆ ನಮ್ಮ ಚಿಕ್ಕತ್ತೆ 10,000 ಕೇಳ್ತು. ಅದಕ್ಕೆ ಏನಿಯ ನಮ್ಮ ಭದ್ರ ಮತ್ತೆ ನನ್ನ ತಾಗ 10 ರೂಪಾಯಿ ಗೊತ್ತಿಲ್ಲ ಅಂತ ಹೇಳೈತೆ. ಅಂತಾರೆ ನೀವು 35 ಲಕ್ಷ ಎಕ್ಸ್ಪೆಕ್ಟೇಷನ್ ಮಾಡೋದೆಲ್ಲ ಶಾನೆ ಆಯಿತು. ಅಣ್ಣ ಫೋನ್ ನಮ್ಮ ಅತ್ತೆ ಫೋನ್ ನನ್ನ ತಗೈತೆ. ನಮ್ಮ ಅತ್ತೆ ಎಲ್ಗೋ ಹೋಗೈತೆ. ಹೇಳಿದ್ರು ಏನು ಪ್ರಯೋಜನ ಇಲ್ಲ ಅನ್ಕೋತೀನಿ ಕಿಡ್ನಾಪ್ ಆಗೋಳೆ ಅಂತ ಹೇಳ್ಬಿಟ್ಟು. ಆದ್ರೂ ಆಮೇಕಿಂದೊಂದು ಮಾತು ಹೇಳಿ ನೋಡ್ತೀನಿ ಟೈಮ್ ಸಿಕ್ಕಿದಾಗ. ಅವ್ವ ಲೇ ಬಿತ್ರಿ, ಲೇ ಪ್ರಿಯಾ, ಸುಮ್ಕೆ ನಮ್ಮ ಅಣ್ಣಂಗೆ ಹೇಳು. ಇಲ್ಲಾಂದರೆ ನಮ್ಮ ಅಮ್ಮಂಗೆ ಹೇಳು. ಈ ಕಿಡ್ನಾಪರ್ಸ್ ನನಗೆ ಎಲ್ಲಿ ಕರ್ಕೊಬಿಟ್ಟು ಬಂದವ್ರ ನಾ ಕಾಣೆ. ನನಗೂ ಬದುಕಬೇಕಂತ ಆಸೆ ಇಲ್ವೇನೆ? ಹೇಳೆ. ಮಾಡಕ್ಕೆ ಫೋನ ಆಮೇಕಿಂದ ಮಾಡ್ತೀನಿ. ನಂಗೂ ಕೆಲಸ ಐತೆ. ಇವಳು ನೋಡು, ನಿಮ್ಮ ಅಮ್ಮ ಬಂದ್ಮೇಲೆ ಮನೆಗೆ ಬಂದ್ಮೇಲೆ ಹೇಳ್ತೀನಿ ತಗ. ನಿಮ್ಮ ಅಮ್ಮ ಫೋನ್ ಇಲ್ಲ ಮಡಗೋಗ್ಬಿಟ್ಟೈತೆ. ಬಂದ್ಮೇಲೆ ಹೇಳ್ತೀನಿ, ಸರಿನಾ? ಸುಮ್ಕೆ ನನಗೆ ಯಾಕೆ ಟೆನ್ಷನ್ ಕೊಡ್ತೀಯ? ಕಿಡ್ನಾಪ್ ಆಗಕ್ಕೆ ಎಲ್ಲಿ ಹೋಗಿದ್ದೆ? ಹೋಗಿ ನಿನ್ನನ್ನು ಕಿಡ್ನಾಪ್ ಮಾಡಾರಲ್ಲ ಅವ್ರಿಗೆ ಅಂತ ನನ್ನ ಮಕ್ಳು ಇರಬೇಡ. ಸರಿ, ನಾವು ಕಟ್ ಮಾಡ್ತೀವಣ್ಣ. ನನಗೂ ಕೆಲಸ ಐತೆ. ಮುಸ್ರೆ ತಿಕ್ಕಬೇಕು. ಹೋಗಿ ನಮ್ಮ ಮನೆಗೆ ಯಾರೂ ತಿಕ್ಕಕ್ಕಿಲ್ಲ. ಆಮೇಕಿಂದ ಮಾಡ್ತೀನಿ. ಏಯ್, ನಾವು ಕಿಡ್ನಾಪರ್ಸ್ ಮಾತಾಡ್ತಿರೋದು. ಏನು ಹಿಂಗೆ ಮಾತಾಡ್ತಿದ್ಯಲ್ಲ? ಮಾಡಿಗೆ ಫೋನ ಮುಸ್ರೆ ತಿಕ್ಬೇಕು. ಹೋಗಿ ಅಲ್ಲಿ ಆಮೇಕಿಂದ ಫೋನ್ ಮಾಡಿ ಫ್ರೀ ಆದ್ಮೇಲೆ. ನಾನು ಫ್ರೀ ಆದ್ಮೇಲೆ ಫೋನ್ ಹಾಕಿ ನಾನು ಮುಸ್ರೆ ತಿಕ್ಬಿಟ್ಟು ಬರ್ತೀನಿ. ಅದು ಬೇರೆ ಇವತ್ತು ಗೋಡಂಬಿ ದ್ರಾಕ್ಷಿ ಹಾಕ್ಬಿಟ್ಟು ಉಪ್ಪಿಟ್ಟು ಕೇಸರಿ ಬಾತ್ ಬೇರೆ ಮಾಡಿದ್ದೀನಿ. ಚೆನ್ನಾಗಿ ತಿನ್ಬಿಟ್ಟು ಫ್ರೀ ಆದ್ಮೇಲೆ ಫೋನ್ ಹಾಕ್ತೀನಿ. ಮಡಗಿ. ಹಲೋ ಕೊಟ್ಟೆ ಮಾಡ್ಬಿಟ್ಲು. ಅಯ್ಯೋ, ನಮ್ಮ ಅಮ್ಮನ ಫೋನ್ನ ಯಾಕೆ ನಮ್ಮ ಅಮ್ಮ ಹಿಂಗೆ ಮಾಡಿ ಇವಳು ಕೊಟ್ಟೈತಿ ಮನೆಯಾಳಿಗೆ. ಅಯ್ಯೋ ಅಣ್ಣ, ಪ್ಲೀಸ್ ನನ್ನೇನು ಮಾಡಬೇಡ್ರಿ. ನಮ್ಮಮ್ಮ ಪಕ್ಕ 35 ಲಕ್ಷ ಕೊಡ್ತದೆ. ಈ ಮನೆಯಾಳಿ ಮನೆಗಿರೋದಕ್ಕಿಂತ ಅಲ್ಲಿರೋದೇ ಎಷ್ಟೋ ವಾಸಿ. ನೆಮ್ಮದಿ ಅಂದರೆ ನೆಮ್ಮದಿ. ಹಂಗೇನಿ ಎಲ್ಲರೂ ಕೇಳ್ತಾನೆ ಇದ್ದೀರಾ ಕಣ್ರಪ್ಪ. ಯಾಕೆ ವಿಡಿಯೋ ಆಗ್ತಿಲ್ಲ, ಏನಾಯ್ತು ಅಂತ. ಯಾರು ಅಷ್ಟೇ ವಿಡಿಯೋ ಆಗ್ತಿದ್ದಂಗೆ ಯಾರು ಇರಬೇಕು ಅಂತ ಅನ್ಕೊಳಕ್ಕಿಲ್ಲ. ನೀವು ಒಂದ್ಸಲ ಅರ್ಥ ಮಾಡ್ಕೋಬೇಕು. ಪರಿಸ್ಥಿತಿ ಹೆಂಗಿರ್ತದೆ, ಎಲ್ಲರೂ ಮನೆ ಪರಿಸ್ಥಿತಿ ನಿಮಗೆ ಗೊತ್ತಿರ್ತೈತೋ ಗೊತ್ತಿರಲ್ವೋ. ಎಲ್ಲರ ಮನೆಗೂ ತೊಂದರೆಗಳು ಪ್ರಾಬ್ಲಮ್ಗಳು ಇರ್ತಿರ್ತವೆ. ಇವತ್ತು ನನ್ನ ಪರಿಸ್ಥಿತಿನಾಗ ಯಾರಿದ್ದಿದ್ರು ಯಾರು ವಿಡಿಯೋ ಮಾಡ್ತಿರ್ಲಿಲ್ವೇನೋ ಗೊತ್ತಿಲ್ಲ. ಭಾಳ ಅದನ್ನು ಕೆಟ್ಟ ಪರಿಸ್ಥಿತಿನಾಗ ಏನೇ ಇದ್ದೀನಿ. ಆದ್ರೂ ಹೇಳ್ಕೊಳಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ವಿಡಿಯೋನ ಮಾಡ್ತಿದ್ದೀನಿ ಕಣ್ರಪ್ಪ. ಸಿಕ್ಕಾಪಟ್ಟೆ ಸಮಸ್ಯೆ ಅಂದರೆ ಸಿಕ್ಕಾಪಟ್ಟೆ ಸಮಸ್ಯೆನಾಗಿದ್ದೀನಿ ನಾನು. ನನಗೆಲ್ಲ ಹೇಳ್ಕೊಳಕ್ಕೂ ನನಗೂ ಇಷ್ಟ ಆಗ್ತಿಲ್ಲ. ಅಷ್ಟೇನೇನಿಯ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಎಂದೂ ಇಷ್ಟು ವರ್ಷದಾಗ ನಾನು ಯಾವಾಗಾದ್ರೂ ನಮ್ಮ ಮಾವ ಸತ್ತಾಗ ಒಂದ್ಸಲ, ಆಮೇಲೆ ನಾನು ಹುಷಾರಿದ್ದಾಗೇನೋ ಒಂದ್ಸಲ ಹಂಗೆ ಬಿಟ್ಬಿಟ್ರೆ ಎಂದೂ ನಾನು ಹಿಂಗೆಲ್ಲನೂ ವಿಡಿಯೋ ಆಗ್ತಿದ್ದಂಗೆ ಇರ್ತಾನೆ ಇರಲಿಲ್ಲ. ಬೇಕಾದ್ರೆ ನೀವು ಮೊದಲಿಂದನೂ ನೋಡಿ. ಈಗ ಸಮಸ್ಯೆ ಅಂದರೆ ಅಷ್ಟು ಸಮಸ್ಯೆ ಆಗೋಗ್ಬಿಟ್ಟೈತೆ. ಜೀವನದ ಪ್ರಶ್ನೆಗಳು. ಅದಕ್ಕೆ ನಾನು ಮಾಡಲೇಬೇಕು ನಾವು ವಿಡಿಯೋ. ನನಗೂ ಜೀವನ. ಆದ್ರೂ ಸ್ವಲ್ಪ ತಲೆ ಕೆಟ್ಟೋಗ್ಬಿಟ್ಟಿರ್ತದೆ. ನಮ್ಗೆ ಏನು ಮಾಡಬೇಕು ಅಂತಲೇ ಗೊತ್ತಿರೋಕ್ಕಿಲ್ಲ ನಮಗೂ. ಅದಕ್ಕೆ ನಾನು ಒದ್ದಾಡ್ತಿದ್ದೀನಿ. ಇವತ್ತು ಅಷ್ಟೇ ನಾನು ನಿಮ್ಗೆ ಎಷ್ಟೋ ಸಲ ಹೇಳಿದ್ದೀನಿ. ಸಿಕ್ಕಾಪಟ್ಟೆ ಮಳೆ, ಗುಡುಗು, ಸಿಡ್ಲು, ಎಲ್ಲೆಲ್ಲೋ ಹೊಲ್ದತ್ರ ಕುತ್ಕೊಂಡು ವಿಡಿಯೋ ಮಾಡಬೇಕು. ನೆಟ್ವರ್ಕ್ಗಳು ಸಿಗ್ತಾ ಇಲ್ಲ. ಸಖತ್ತು ಬೇಜಾರಾಗ್ತಾಯಿತ್ತು. ನನಗೂ ಸುಮಾರು ನೊಂದ್ಬಿಟ್ಟಿದ್ದೀನಿ ನಾನು. ದಯವಿಟ್ಟು ಅದು ಇದು ಅಂತ ಏನೇನೋ ಕಮೆಂಟ್ ಹಾಕಕ್ಕೆ ಹೋಗ್ಬೇಡಿ. ನನಗೂ ಹಾಕಬೇಕು, ನಿಮಗಿನ್ನ ಜಾಸ್ತಿ ನನಗೇನೆ ಕಾಯಶೋ ಹಾಕಬೇಕು ಅಂತ. ಆದರೆ ಏನು ಮಾಡೋಣ, ಪರಿಸ್ಥಿತಿ ಹಂಗೈತೆ ಅಷ್ಟೇ. ಎಲ್ಲ ಹೇಳ್ಕೊಳಕ್ಕೆ ನನಗೂ ಇಷ್ಟ ಇಲ್ಲ. ಆ ದೇವರು ಎಂದೋ ಒಂದಿನ ಎಲ್ಲ ಸರಿ ಮಾಡ್ತಾನೆ ಅಂತ ನಂಬ್ಕೊಂಡೇನೇ ಮಾಡ್ತಿದ್ದೀನಿ. ಸರಿನೇನ್ರಪ್ಪ, ಯಾರು ಬೇಜಾರು ಮಾಡ್ಕೋಬೇಡಿ.